ಆತ್ಮೀಯ ಮಿತ್ರರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ನೀವು ಮಾಡಿದ ಪ್ರತಿಯೊಂದು ಪ್ರೋತ್ಸಾಹದಾಯಕ ಕರೆಗಳಿಗಾಗಿ ಕೃತಜ್ಞತೆಗಳು. ನಮ್ಮ ಮಾರ್ಗದರ್ಶಿಕೆಗಳು ಎಂಬ ಅಧ್ಯಯನದಲ್ಲಿ ದೇವರ ವಾಕ್ಯವು ದೇವರಿಂದಲೇ ಬಂದದ್ದು ಎಂಬುದನ್ನು ಸಾಕ್ಷ್ಯಾಧಾರಗಳನ್ನು ನಾವು ತಿಳುಕೊಂಡೆವು. ಇಂದು ದೇವರಿಂದ ಬಂದ ಪ್ರಕಟಣೆ ಮತ್ತು ಪ್ರೇರಣೆ ಎಂಬ ಸತ್ಯಗಳನ್ನು, ಅದರ ಅರ್ಥಗಳನ್ನು ತಿಳಿದುಕೊಳ್ಳೋಣ. ದೇವರು ತನ್ನ ವಾಕ್ಯದಲ್ಲಿ ನಮ್ಮ ಸಂಗಡ ಮಾತಾಡುವಾಗ ಅದಕ್ಕೆ ವಿಧೇಯರಾಗಿರೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ. ಆಪತ್ಕಾಲದಲ್ಲಿ ಇದೇ ನನಗೆ ಆದರಣೆ. ಕೀರ್ತನೆಗಳು 119:50 ವಚನ. ಪ್ರೀತಿಯುಳ್ಳ ವೀಕ್ಷಕ ಬಾಂಧವರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಸತ್ಯವೇದ ಅಧ್ಯಯನಕ್ಕೆ ಮಾರ್ಗದರ್ಶಿಕೆಗಳು ಎಂಬ ವಿಷಯದ ಧ್ಯಾನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಒಬ್ಬನೊಬ್ಬ ಮನುಷ್ಯನು ಜೆಫ್ಸಿ ಸ್ಮಿತ್ ಎಂಬ ದೇವಸೇವಕರ ಹತ್ತಿರ ಹೋಗಿ, ಅಯ್ಯ, ನಾನು ಹಲವು ಬಾರಿ ಸತ್ಯವೇದ ಓದಿದರೂ ನನಗೆ ಯಾವ ಪ್ರೇರಣೆ ಸಿಕ್ಕುತ್ತಾ ಇಲ್ಲವಲ್ಲ ಎಂಬುದಾಗಿ ಹೇಳಿದನು. ಅದಕ್ಕೆ ದೇವರ ಸೇವಕರು ನಗುತ್ತಾ ಆ ವ್ಯಕ್ತಿಗೆ ಹೀಗೆ ಹೇಳಿದರು, ಏನೆಂದರೆ, ನನ್ನ ಪ್ರಿಯ ಸ್ನೇಹಿತನೇ, ಒಂದು ಸಾರಿ ಸತ್ಯವೇದದಲ್ಲಿರುವ ದೇವರ ವಾಕ್ಯಗಳಿಗೆ ವಿಧೇಯನಾಗಿ ಅದು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ಆಸ್ಪದ ಕೊಡು. ನಂತರ ನೀನು ಬೇರೆ ಕಥೆಯನ್ನೇ ಹೇಳುವಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಎಷ್ಟು ಗಂಭೀರವಾದ ಸತ್ಯವಲ್ಲವೇ? ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವ ನಾವು ಇದನ್ನೇ ಮಾಡಬೇಕಾಗಿದೆ. ನಾವು ಸತ್ಯವೇದದಲ್ಲಿ ನಮ್ಮ ಮೂಲಕ ಹಾಗೆ ಮಾಡುವಾಗ ದೇವರು ತಾನೇ ನಮ್ಮಲ್ಲಿರುವ ಆತನ ಚಿತ್ತಕ್ಕೆ ಒಪ್ಪದೇ ಇರುವಂಥ ಸಂಗತಿಗಳಿಂದ ನಮ್ಮನ್ನು ಶುದ್ಧಿಗೊಳಿಸುತ್ತಾನೆ. ಪ್ರಿಯರೇ, ಕಳೆದ ಸಾರಿ ಸತ್ಯವೇದವು ದೇವರ ವಾಕ್ಯವಾಗಿರುವುದು ಎಂಬುದನ್ನು ಸಿದ್ಧಾಂತಪಡಿಸುವ ಸಂರಕ್ಷಣೆ, ಪುರಾತನ ವಸ್ತುಶಾಸ್ತ್ರ, ನೆರವೇರಿದ ಪ್ರವಾದನೆ, ಪರಿವರ್ತನೆಗೊಂಡ ಜೀವಿತಗಳು, ದೇವರ ಆತ್ಮನೇ ಅದನ್ನು ನಿಜವನ್ನಾಗಿ ಮಾಡುವನು ಎಂಬ 5 ಪ್ರಮುಖ ವಿಷಯಗಳಲ್ಲಿ 3, 4 ಮತ್ತು 5ನೇ ಅಂದರೆ ನೆರವೇರಿದ ಪ್ರವಾದನೆ, ಪರಿವರ್ತನೆಗೊಂಡ ಜೀವಿತಗಳು ಮತ್ತು ದೇವರ ಆತ್ಮನೇ ಅದನ್ನು ನಿಜವನ್ನಾಗಿ ಮಾಡುವನು ಎಂಬ ವಿಷಯಗಳನ್ನು ವಿವರವಾಗಿ ತಿಳಿದುಕೊಂಡಿದ್ದೇವೆ. ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸುತ್ತಿರುವುದಕ್ಕಾಗಿಯೂ ಮತ್ತು ನಮ್ಮನ್ನು ಆಶೀರ್ವದಿಸುತ್ತಿರುವುದಕ್ಕಾಗಿಯೂ ಆತನನ್ನು ಸ್ತುತಿಸಿ ಕೊಂಡಾಡೋಣ. ಪ್ರಿಯರೇ, ಈಗ ನಾವು ಸತ್ಯವೇದ ಅಧ್ಯಯನದಲ್ಲಿ ಒಳಗೊಂಡಿರುವ 4 ವಿಷಯಗಳನ್ನು ಕುರಿತು ಧ್ಯಾನಿಸೋಣ. ಅವು ಯಾವುವೆಂದರೆ, 1ನೇದಾಗಿ ಪ್ರಕಟಣೆ, 2ನೇದಾಗಿ ದೈವಿಕ ಪ್ರೇರಣೆ, 3ನೇದಾಗಿ ಕಾಂತಿ ಅಥವಾ ಪ್ರಕಾಶ, 4ನೇದಾಗಿ ಅರ್ಥ ವಿವರಣೆ. ಪ್ರಕಟಣೆ ಎಂದರೆ ದೇವರು ಮಾತನಾಡಿ ಮಾನವರನ್ನು ಸಂಪರ್ಕಿಸಿದ್ದಾನೆ ಎಂದರ್ಥ. ಪ್ರೇರಣೆ ಎಂದರೆ ದೇವರಿಂದ ಬಂದ ಪ್ರಕಟಣೆ ಎಂಬುದರ ದೃಢತ್ವ. ಜ್ಞಾನ ಪ್ರಕಾಶ ಎಂದರೆ ದೇವರಾತ್ಮನು ತಾನೇ ಬೋಧಕನಾಗಿ ತಿಳಿಸುವಂಥದ್ದು. ಮತ್ತು ಅರ್ಥೈಸುವಿಕೆ ಎಂದರೆ ದೇವರ ವಾಕ್ಯಕ್ಕೆ ನಾನು ನೀನು ಕೊಡುವ ಅರ್ಥ ವಿವರಣೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪ್ರಕಟಣೆ ಎಂಬ ವಿಚಾರವನ್ನು ನೋಡೋಣ. ಪ್ರಕಟಣೆ ಎಂದರೆ ದೇವರು ಮಾತನಾಡಿದ್ದಾನೆಂದರ್ಥ. ಯೆಹೋವನು ಹೀಗೆ ಹೇಳುತ್ತಾನೆ ಎಂಬ ಹಾಗೂ ಇದಕ್ಕೆ ಸಮನಾರ್ಥವಾದ ಮಾತುಗಳು ಸುಮಾರು 2500ಕ್ಕೂ ಹೆಚ್ಚು ಬಾರಿ ಕಂಡುಬರುತ್ತದೆ. ತಾನು ನುಡಿದಿದ್ದೇನೆಂಬುದರ ಕುರಿತು ನಾವು ಸಂಶಯದಿಂದಿರಬಾರದೆಂದು ದೇವರು ಬಯಸುತ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1 ಮತ್ತು 2ರಲ್ಲಿ ಹೀಗಿದೆ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು ಎಂಬುದೇ. ಪ್ರಿಯರೇ, ಒಂದೇ ಮಟ್ಟದ ಬುದ್ಧಿವಂತಿಕೆಯುಳ್ಳ, ಒಂದೇ ರೀತಿಯ ಭಾವನೆ ಆಶೆಗಳನ್ನು ಹೊಂದಿರುವ, ಹೆಚ್ಚು ಕಡಿಮೆ ಪರಸ್ಪರ ಆಕರ್ಷಿತರಾಗಿರುವ ಇಬ್ಬರನ್ನು ಗಮನಿಸಿದರೆ ಅವರು
ಪರಸ್ಪರ ಮಾತನಾಡತೊಡಗುತ್ತಾರೆ. ಸಮಾನ ಒಲವು ಹೊಂದಿರುವ ಇಬ್ಬರು ಒಬ್ಬರಿಂದೊಬ್ಬರು ದೂರವಾದರೆ ಪುನಃ ಸಂಪರ್ಕ ಹೊಂದಿದಾಗ ಸಂತೋಷ ಪಡುತ್ತಾರೆ. ಮನುಷ್ಯ ಹೃದಯದ ಈ ಅಂತರ್ಗತವಾದ ಸ್ವಭಾವವು ಅಂಚೆ ಇಲಾಖೆ, ದೂರವಾಣಿ, ಟೆಲಿಗ್ರಾಫ್ಗಳಿಗೆ ಸಮಾನವಾದದ್ದಾಗಿದೆ. ಸ್ನೇಹಿತರು ಸ್ನೇಹಿತರೊಂದಿಗೆ ಸಂಪರ್ಕದಿಂದಿರುತ್ತಾರೆ. ಮನೆಯಿಂದ ದೂರದಲ್ಲಿರುವ ಪತಿಯು ಪತ್ನಿಗೆ ಕರೆ ಮಾಡುತ್ತಾನೆ. ದೂರದ ಶಾಲೆಯಲ್ಲಿ ಕಲಿಯುವ ಮಕ್ಕಳು ತಂದೆ ತಾಯಂದಿರಿಗೆ ಕರೆ ಮಾಡುತ್ತಾರೆ. ಯುವಕ ಯುವತಿಯರು ಪರಸ್ಪರ ಉದ್ದವಾದ ಸಂದೇಶ ಕಳಿಸುತ್ತಾರೆ. ಇದೆಲ್ಲವೂ ಸಂಪರ್ಕ ಸಾಧಿಸುವ ರೀತಿಯಾಗಿದೆ. ಪ್ರಿಯರೇ, ಅದು ಹೃದಯದ ನಿವೇದನೆಯಾಗಿದೆ. ಕುರುಡುತನದ ಮತ್ತು ಕಿವಿಡಿನ ಕಾರಣದಿಂದಾಗಿ ಜಗತ್ತಿನ ಸಂಪರ್ಕದಿಂದ ದೂರವಾಗಿದ್ದ ಹೆಲೆನ್ ಕೆಲ್ಲರ್ ಯಾವ ಹೊರ ಸಂಪರ್ಕ ಇಲ್ಲದಂತಿದ್ದವಳು. ಬ್ರೈಲ್ ಮೂಲಕ ಕೇಳುವ ನೋಡುವವರಿಗಿಂತ ಉತ್ತಮವಾಗಿ ಸಂಪರ್ಕ ಸಾಧಿಸಲು ಸಾಧ್ಯವಾಯಿತೆಂಬುದನ್ನು ಹೇಳುವುದನ್ನು ಕೇಳಿದಾಗ ಎಲ್ಲರಿಗೂ ಅತ್ಯಂತ ಸಂತೋಷ ಉಂಟಾಯಿತು. ಪ್ರಿಯರೇ, ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾನು ಸಕಾರಣವಾದ ಬುದ್ಧಿವಂತಿಕೆಯ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ತಾನು ತಕ್ಕಷ್ಟು ಬುದ್ಧಿವಂತಿಕೆಯನ್ನು ಕೊಟ್ಟು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ಮಾನವರೊಂದಿಗೆ ದೇವರು ಸಂಪರ್ಕ ಸಾಧಿಸುತ್ತಾನೆ ಎಂದು ತಿಳಿಯುವುದು ತಪ್ಪಾಗುತ್ತದೋ? ದೇವರಿಂದ ನಮಗೆ ಪ್ರಕಟಣೆ ದೊರೆತಿರದಿದ್ದರೆ ನಾನು ನೀನು ಕಾಯುವಾಗ ಆತನು ನಮ್ಮೊಂದಿಗೆ ಮಾತನಾಡುತ್ತಾನೆಂದು ನಾನು ನಂಬುತ್ತೇನೆ. ಯಾಕಂದರೆ ಆತನು ನಮ್ಮೊಂದಿಗೆ ಮಾತನಾಡುತ್ತಾನೆಂದು ನಾವು ನಿರೀಕ್ಷಿಸಬಹುದು. ದೇವರು ಹಳೆ ಒಡಂಬಡಿಕೆ ಕಾಲದಲ್ಲಿ ಪ್ರವಾದಿಗಳ ಮುಖಾಂತರ ಮಾತನಾಡಿದನೆಂದು, ಈಗ ಕ್ರಿಸ್ತನ ಮೂಲಕ ಮಾತನಾಡಿದ್ದಾನೆಂದು ಇಬ್ರಿಯ ಗ್ರಂಥಕರ್ತನು ಹೇಳುತ್ತಾನೆ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿನ ಪ್ರವಾದಿಗಳಿಗಾದ ಪ್ರಕಟಣೆಯು ಹೊಸ ಒಡಂಬಡಿಕೆಯಲ್ಲಿನ ಕ್ರಿಸ್ತನ ಮೂಲಕದ ಪ್ರಕಟಣೆಯು ಎರಡೂ ಸತ್ಯವೇದದಲ್ಲಿರುತ್ತದೆ. ಇದರಿಂದಾಗಿಯೇ ನಾವು ಈ ಎರಡೂ ಸಂಪರ್ಕಗಳ ಕುರಿತಾಗಿ ತಿಳಿಯುವಂತಾಗಿದೆ. ಸತ್ಯವೇದದಲ್ಲಿ 66 ಪುಸ್ತಕಗಳಿದ್ದು ದೇವರು ಪ್ರತಿಯೊಂದರ ಮುಖಾಂತರ ನಮ್ಮ ಸಂಗಡ ಮಾತನಾಡಿರುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಅನಾಮಿಕ ಬರಹಗಾರನು ಈ ರೀತಿಯಾಗಿ ಹೇಳಿದ್ದಾನೆ. ಏನೆಂದರೆ, ಸತ್ಯವೇದದಲ್ಲಿ ದೇವರ ಮನಸ್ಸು, ಮಾನವನ ಸ್ಥಿತಿ, ರಕ್ಷಣೆಯ ಮಾರ್ಗ, ಪಾಪಿಯ ಅಧೋಗತಿ, ವಿಶ್ವಾಸಿಗಳ ಸಂತೋಷ ಇವೆಲ್ಲವೂ ತಿಳಿಸಲ್ಪಟ್ಟಿದೆ. ಅದರ ಬೋಧನೆಗಳು ಪರಿಶುದ್ಧವಾದದ್ದು, ನಿಯಮಗಳು ಅನುಸರಿಸಬೇಕಾದದ್ದು, ಅದರಲ್ಲಿನ ಚರಿತ್ರೆ ನಿಜವಾದದ್ದು, ಅದರಲ್ಲಿನ ತೀರ್ಮಾನಗಳು ಬದಲಿಸಲಾಗದ್ದೂ ಆಗಿದೆ. ಅದನ್ನು ಓದಿ ಬುದ್ಧಿವಂತರಾಗಿ ಸುರಕ್ಷತೆಗಾಗಿ ನಂಬಿರಿ. ಪರಿಶುದ್ಧರಾಗಿರಲು ಅದನ್ನು ಅನುಸರಿಸಿರಿ. ಅದರಲ್ಲಿ ನಿಮಗೆ ಮಾರ್ಗದರ್ಶನ ನೀಡುವ ಬೆಳಕಿದೆ, ಬಲಗೊಳಿಸುವ ಆಹಾರವಿದೆ, ಉತ್ತೇಜನಗೊಳಿಸುವ ಆದರಣೆ ಇದೆ. ಅದು ವಿಶ್ವಾಸಿಯ ನಕ್ಷೆಯಾಗಿದೆ, ಯಾತ್ರಿಕನ ಕೋಲು ಆಗಿದೆ, ನಾವಿಕನ ದಿಕ್ಸೂಚಿ, ಸೈನಿಕನ ಕತ್ತಿ ಮತ್ತು ಕ್ರೈಸ್ತನ ನಡಾವಳಿಕೆಯಾಗಿದೆ. ಇಲ್ಲಿ ಪರದೈಸವು ಪುನಃಸ್ಥಾಪಿಸಲ್ಪಟ್ಟಿದೆ, ಪರಲೋಕವು ತೆರೆಯಲ್ಪಟ್ಟಿದೆ, ನರಕದ ದ್ವಾರಗಳು ಮುಚ್ಚಲ್ಪಟ್ಟಿವೆ. ಕ್ರಿಸ್ತನು ಇದರ ಭವ್ಯ ವಸ್ತು. ನಮ್ಮ ಒಳಿತು, ಅದರ ಯೋಜನೆ, ದೇವರ ಮಹಿಮೆ, ಅದರ ಅಂತಿಮ ಗುರಿ ಅದು ನೆನಪನ್ನು ತುಂಬಬೇಕು, ಹೃದಯವನ್ನು ಆಳಬೇಕು, ಕಾಲವನ್ನು ನಡೆಸಬೇಕು. ಅದನ್ನು ನಿಧಾನವಾಗಿ ಆಗಾಗ ಪ್ರಾರ್ಥನಾಪೂರ್ವಕವಾಗಿ ಓದು. ಅದು ಈ ಜೀವಿತದಲ್ಲಿ ನಿನಗೆ ಕೊಡಲ್ಪಟ್ಟಿದೆ. ನ್ಯಾಯ ವಿಚಾರಣೆಯಲ್ಲಿ ತೆರೆಯಲ್ಪಡುತ್ತದೆ, ನಿತ್ಯಕ್ಕೂ ಜ್ಞಾಪಿಸಲ್ಪಡುತ್ತದೆ. ಅತೀವ ಶ್ರಮಕ್ಕೆ ಬಹುಮಾನವಿದೆ. ಅದರಲ್ಲಿನ ಸಂಗತಿಗಳನ್ನು ಹಗುರವಾಗಿ ಭಾವಿಸುವವರನ್ನು ಅದು ಖಂಡಿಸುತ್ತದೆ ಎಂಬುದಾಗಿ. ಎಂಥ ಅದ್ಭುತವಾದ ವಿವರಣೆಯಲ್ಲವೇ? ಕೇಳಿ ನಾವು ಅದಕ್ಕೆ ವಿಧೇಯರಾಗೋಣ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪ್ರೇರಣೆ ಎಂಬ ಇನ್ನೊಂದು ವಿಚಾರವನ್ನು ನೋಡೋಣ. ಎರಡನೇ ಮುಖ್ಯ ಪ್ರಸ್ತಾಪ ಪ್ರೇರಣೆಯ ಕುರಿತಾಗಿ ನೋಡಲಿದ್ದೇವೆ. ಸತ್ಯವೇದವು ಮೂಲದಿಂದಲೂ ಅಕ್ಷರ ಪ್ರೇರಿತವಾದದ್ದೆಂಬುದನ್ನು ನಾನು ನಂಬುತ್ತೇನೆ. ಇದರಿಂದಾಗಿ ಅದು
ಅಧಿಕಾರಯುಕ್ತವಾದದ್ದು. ಅದರ ಪ್ರತಿಯೊಂದು ಮಾತು ನಮಗೆ ದೇವರ ಮಾತಾಗಿದೆ ಎಂದು ಈಗಿನ ನಮ್ಮ ಪ್ರಸ್ತುತ ಜೀವಿತಕ್ಕೆ ಅನ್ವಯಿಸುವಂಥದ್ದೆಂದು ನಾನು ನಂಬುತ್ತೇನೆ. ಪ್ರಿಯರೇ, ಪ್ರೇರಣೆ ಎಂದರೆ ದೇವರ ಪ್ರಕಟಣೆಯಾಗಿದೆ. ಈ ಪುಸ್ತಕವು ಅದನ್ನೇ ಹೇಳುತ್ತದೆ. ತಿಮೋಥೆಯನಿಗೆ ತನ್ನ ಕೊನೆಯ ಪತ್ರ ಬರೆಯುತ್ತಿದ್ದ ಪೌಲನು, ಪೇತ್ರನು ಇಬ್ಬರೂ ಸತ್ಯವೇದದ ಕುರಿತಾಗಿ ನಿರ್ದಿಷ್ಟ ಮಾತುಗಳನ್ನು ಹೇಳಿದ್ದಾರೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಎಂಬುದಾಗಿ ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನಗಳಲ್ಲಿ ಓದುತ್ತೇವೆ. ಹಾಗೆಯೇ ಪ್ರತಿಯೊಂದು ಶಾಸ್ತ್ರವು ದೈವ ಪ್ರೇರಿತವಾದದ್ದು ಎಂಬ ಮಾತನ್ನು ಗಮನಿಸಿರಿ. ದೈವ ಪ್ರೇರಿತ ಎಂಬ ಮಾತಿನ ಅರ್ಥ ದೇವರು ಉಸಿರಿದ್ದು ಎಂದು. ದೇವರು ತಾನು ಹೇಳಬೇಕೆಂದಿದ್ದನ್ನು ಇಲ್ಲಿ ಪೌಲನ ಮೂಲಕ ಹೇಳಿದಂತೆ ಈ ಮನುಷ್ಯರ ಮೂಲಕವಾಗಿ ತಿಳಿಸಿರುತ್ತಾನೆ. ಇದಕ್ಕೆ ಇನ್ನೇನನ್ನೂ ಸೇರಿಸಬೇಕಾಗಿಲ್ಲ. ಇದನ್ನು ಪೇತ್ರನು ಹೀಗೆ ಹೇಳಿರುತ್ತಾನೆ. ಹೇಗೆಂದರೆ, ಯಾಕಂದರೆ ಯಾವ ಪ್ರವಾದನೆ ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು ಎಂಬುದಾಗಿ ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನವನ್ನು ನೋಡಿರಿ. ಈ ಮನುಷ್ಯರು ದೇವರ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟವರಾಗಿದ್ದಾರೆಂಬುದು ಗಮನಿಸತಕ್ಕ ವಿಚಾರವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈಗ ನಾವು ಕೆಲವು ಸಂಗತಿಗಳನ್ನು ಯೋಚಿಸೋಣ. ಪ್ರಕಟಣೆ ಅಂದರೆ ಅದರಲ್ಲಿ ಅಡಕವಾದದ್ದು. ದೇವರು ತನ್ನ ಸತ್ಯವನ್ನು ಪ್ರಕಟಗೊಳಿಸಿದ್ದು. ದೇವ ಪ್ರೇರಣೆ ಎಂದರೆ ಅಡಕವಾದದ್ದನ್ನು ಸಾಗಿಸುವ ಸಾಧನ. ಪ್ರಕಟಣೆಯಲ್ಲಿ ಸಂಗತಿಗಳು ಅಡಕವಾಗಿದ್ದು, ಪ್ರೇರಣೆಯಲ್ಲಿ ಅದನ್ನು ತಲುಪಿಸಿದ್ದಾಗಿದೆ. ನಾವು ದೈವಿಕ ಪ್ರಕಟಣೆಯ ಕುರಿತು ಮಾತನಾಡುವಾಗ ನಾವು ಅದರಲ್ಲಿ ಅಡಕವಾದ ಸಂದೇಶ, ದೇವರು ತಿಳಿಸಿರುವ ಸತ್ಯದ ಕುರಿತು ಹೇಳುತ್ತೇವೆ. ಪ್ರೇರಣೆಯ ಕುರಿತು ಮಾತನಾಡುವಾಗ ದೇವರು ಅದನ್ನು ತಲುಪಿಸಲು ಉಪಯೋಗಿಸಿದ ವಿಧಾನದ ಕುರಿತು, ಅದನ್ನು ಆತನು ಉಸಿರಿದ ಕುರಿತಾಗಿ ಮಾತನಾಡುತ್ತೇವೆ. ಪ್ರಿಯರೇ, ಪ್ರಕಟಣೆಯಲ್ಲಿ ದೇವರು ತನ್ನನ್ನು ತಾನೇ ತಿಳಿಯಪಡಿಸುತ್ತಾನೆ. ಪ್ರೇರಣೆಯಲ್ಲಿ ದೇವರಾತ್ಮನು ಆ ಪ್ರಕಟಣೆಯನ್ನು ತೆಗೆದುಕೊಂಡು ಮಾನವ ಬರಹಗಾರರ ಮುಖಾಂತರ ಅದನ್ನು ತಿಳಿಸುತ್ತಾನೆ. ದೇವರ ಪವಿತ್ರ ಆತ್ಮನು ಅವರ ಮನಸ್ಸುಗಳ ಮೂಲಕ ಅರಿಸಿದ್ದನ್ನು ಅವರು ಹಳೆ ಹೊಸ ಒಡಂಬಡಿಕೆಗಳಲ್ಲಿ ಬರೆದರು. ಕರ್ತನಲ್ಲಿ ಪ್ರಿಯರೇ, ದೇವರು ಬರೆಯಲ್ಪಡಬೇಕೆಂದು ಆಶಿಸಿದ ಸರಿಯಾದ ಸಂದೇಶವನ್ನು ಅವರು ಬರೆಯುವಾಗ ಅದು ದೇವರ ಇಚ್ಛಾನುಸಾರವಾದದ್ದಾಗಿರುತ್ತದೆ. ಪ್ರಕಟಣೆ ಎಂದರೆ ಸಂದೇಶವೇ ಆಗಿರುತ್ತದೆ. ಪ್ರೇರಣೆಯು ಈ ಸಂದೇಶ ರವಾನಿಸಲ್ಪಟ್ಟ ಮಾಧ್ಯಮವಾಗಿರುತ್ತದೆ. ಕೊನೆಗೆ ಅದು ಸತ್ಯವೇದದ ಪುಟಗಳಲ್ಲಿ ಬರೆಯಲ್ಪಟ್ಟದ್ದಾಗಿರುತ್ತದೆ. ಈ ಕುರಿತು ಸ್ವಲ್ಪ ಸ್ಪಷ್ಟವಾಗಿ ತಿಳಿಯೋಣ. ಅದಕ್ಕಾಗಿ ಯಾವುದು ದೇವ ಪ್ರೇರಣೆಯಲ್ಲ ಎಂಬುದನ್ನು ತಿಳಿಸಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದ ಪ್ರೇರಣೆಯು ಮಾನವನ ಉನ್ನತ ಸಾಧನೆಯಲ್ಲ. ದೇವ ಪ್ರೇರಣೆಯ ಬೋಧನೆಯನ್ನು ಅನೇಕ ವರ್ಷಗಳಿಂದ ಟೀಕೆ ಮಾಡುತ್ತಲೇ ಬರುತ್ತಿದ್ದಾರೆ. ದೇವರು ಪ್ರತಿ ಶಬ್ದವನ್ನು ಬರಹಗಾರನ ಮನಸ್ಸಿಗೆ ಹಾಕಿ ಅವರು ಅದನ್ನು ಬರೆದಿರುವುದರಿಂದ ಪ್ರತಿ ಶಬ್ದವು ದೇವರ ಮನಸ್ಸಿನಿಂದಲೇ ಹೊರಟದ್ದಾಗಿದೆ. ದೇಹಕ್ಕೆ ಆತ್ಮವು ಸೇರಿಕೊಂಡಿರುವಂತೆ ಶಬ್ದಗಳಿಗೆ ಯೋಚನೆಗಳು ಸೇರಿಕೊಂಡಿರುತ್ತದೆ ಎಂದು ಬಿಷಪ್ ವೆಸ್ಟ್ಕೋಟ್ ಅವರು ಹೇಳಿದ್ದಾರೆ. ಸಂಗೀತ ಸ್ವರ ಚಿಹ್ನೆಗಳಿಲ್ಲದೆ ಸುಲಭವಾಗಿ ಆಡಬಹುದು. ಅಂಕೆಗಳಿಲ್ಲದೆ ಗಣಿತವಿರಬಹುದು. ಹಾಗೆಯೇ ಪದಗಳಿಲ್ಲದೆ ಯೋಚನೆ ಇರಬಹುದು. ಯೋಚನೆಗಳು ಪ್ರೇರಿತವಾದವುಗಳಲ್ಲ, ಪದಗಳು ಪ್ರೇರಿತವಾದವುಗಳಾಗಿವೆ ಎಂದು ಡಾಕ್ಟರ್ ಕೈಪರ್ ಹೇಳಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಚಿಕ್ಕ ಹುಡುಗಿಯ ಕುರಿತಾಗಿ ಕಲ್ಪನೆಯ ಕಥೆಯೊಂದಿದೆ. ಅದೇನೆಂದರೆ, ಆಕೆ ಒಬ್ಬ ಪ್ರಸಿದ್ಧ ಸಂಗೀತಗಾರನಿಂದ ಸಂಗೀತ ಕಲಿಯತೊಡಗಿದಳು. ಆಕೆಯ ಮೊದಲ ಪ್ರದರ್ಶನದಲ್ಲಿ ಅವನೂ ಇದ್ದನು. ಅವನ ಪ್ರತಿಕ್ರಿಯೆಯನ್ನು ಆಕೆ ತಿಳಿಯಬೇಕೆಂದಿದ್ದಳು.
ಅವನು ಆಕೆಯನ್ನು ಅಭಿನಂದಿಸಲಿಲ್ಲ. ಆಕೆ ತನ್ನ ಸ್ನೇಹಿತೆಯನ್ನು ಕೇಳಿದಳು, ಅವರು ಏನಂದರು ಎಂದು. ಆ ನಂಬಿಗಸ್ತ ಸ್ನೇಹಿತೆ ಹೇಳಿದಳು, ನೀನು ಪರಲೋಕದಲ್ಲಿನಂತೆ ಹಾಡಿದೆ ಎಂದರು ಎಂಬುದಾಗಿ. ಆ ಹುಡುಗಿಗೆ ಅದನ್ನು ನಂಬಲಾಗದೆ ಪುನಃ ಕೇಳಿದಳು, ಅವರು ಹಾಗೇನೇ ಹೇಳಿದ್ದೋ ಎಂದು. ಆಗ ಸ್ನೇಹಿತೆ ಹೇಳಿದಳು, ಅಲ್ಲ, ಅವರ ಮಾತಿನ ಅರ್ಥ ಆಗಿತ್ತು ಎಂದು. ತಿರುಗಿ ಹುಡುಗಿ ಹೇಳಿದಳು, ಅವರು ಹೇಳಿದ ಮಾತುಗಳನ್ನೇ ಹೇಳು ಎಂದು. ಆಗ ಸ್ನೇಹಿತೆ ಹೇಳಿದಳು, ಅವರ ಮಾತು ಹೀಗಿತ್ತು, ಅದು ಭೂಲೋಕದ ಸ್ವರವಲ್ಲ ಎಂದು. ಪ್ರಿಯರೇ, ಭೂಲೋಕದ ಸ್ವರವಲ್ಲ ಎಂಬ ಮಾತಿಗೂ ಪರಲೋಕದ ಸ್ವರವೆಂಬ ಮಾತಿಗೂ ಖಂಡಿತವಾಗಿ ವ್ಯತ್ಯಾಸವಿರುತ್ತದೆ. ಸರಿಯಾದ ಪದಗಳನ್ನು ಇಲ್ಲಿ ಗಮನಿಸಬೇಕಾಗುತ್ತದೆ. ಸತ್ಯವೇದದ ಪದಗಳು ಯೋಚನೆಗಳಲ್ಲ, ದೈವ ಪ್ರೇರಿತವೆಂದು ನನ್ನ ಮಾತನ್ನು ನಂಬಿರಿ. ಉದಾಹರಣೆಗೆ, ಸುಳ್ಳು ಹೇಳುವುದಕ್ಕೆ ಸೈತಾನನು ಪ್ರೇರೇಪಿಸಲ್ಪಡುವುದಿಲ್ಲ, ಆದರೆ ಅವನು ಸುಳ್ಳು ಹೇಳಿದ್ದಾನೆಂದು ಸತ್ಯವೇದ ಹೇಳುತ್ತದೆ. ಪದಗಳು ಪ್ರೇರಿತವಾದವುಗಳಾಗಿವೆ. ಕರ್ತನಾದ ಯೇಸು ಆಗಾಗ ಹೀಗೆ ಬರೆಯಲ್ಪಟ್ಟಿದೆ ಎಂದು ಹೇಳುತ್ತಾನೆ. ಹಳೆ ಒಡಂಬಡಿಕೆಯ ಮಾತುಗಳನ್ನು ಹೇಳುತ್ತಾ ಬರೆದ ವ್ಯಕ್ತಿಗಳು ದೇವರು ಹೇಳಬೇಕಾಗಿರುವುದನ್ನು ಬರೆದರು. ವಿಮೋಚನಕಾಂಡ 20ನೇ ಅಧ್ಯಾಯ 1ರಲ್ಲಿ ಮೋಶೆ ಹೀಗೆ ಬರೆದನು, ದೇವರು ಮುಂದಣ ಆಜ್ಞೆಗಳನ್ನೆಲ್ಲ ಕೊಟ್ಟನು ಎಂಬುದಾಗಿ. ಮಾತನಾಡಿದವನು ದೇವರೇ, ಮೋಶೆ ಮಾತ್ರ ಅದನ್ನು ಬರೆದನು. ಪ್ರಿಯರೇ, ದೇವರು ಬರಹಗಾರರ ಯೋಚನೆಗಳನ್ನು ಪ್ರೇರಣೆಯ ಮೂಲಕ ವೃದ್ಧಿಸುತ್ತಾನೆ. ಅವರ ಮನಸ್ಸುಗಳಲ್ಲಿ ಒಳ್ಳೆಯ ಯೋಚನೆಗಳನ್ನು ಆತನೇ ಹಾಕುತ್ತಾನೆ ಎಂದು ಕೆಲವರು ಹೇಳಬಹುದು. ಮೊದಲನೇ ವಿಧದ ಪ್ರೇರಣೆಯನ್ನು ಸ್ವಾಭಾವಿಕ ಮಾನವ ಬುದ್ಧಿಯ ಪ್ರೇರಣೆ ಎಂದು ಹೇಳುತ್ತಾರೆ. ಎರಡನೇ ವಿಧದ್ದು ಯೋಚನೆಯ ಪ್ರೇರಣೆ. ಈ ವಿಧದಲ್ಲಿ ಹೇಳುವುದೇನೆಂದರೆ, ದೇವರು ಯಾವುದೇ ಸಮಯದಲ್ಲಿ ಬಂದು ಈ ಬರಹಗಾರರಿಗೆ ಪ್ರೇರಣೆಯನ್ನು ಕೊಟ್ಟನು. ಆತ್ಮಿಕ, ಧಾರ್ಮಿಕ ಯಾವುದೇ ಆದರೂ ಅವರು ಅದನ್ನು ತಮಗೆ ಬೇಕಾದಂತೆ ಬರೆಯಬಹುದು ಎಂದು. ಇದು ಪದಗಳ ಪ್ರೇರಣೆಯನ್ನು ಅಲ್ಲಗಳೆಯುವಂತಾಗುತ್ತದೆ. ಇದು ಸತ್ಯವೆಂದಾದಲ್ಲಿ ನಾವು ವಾಕ್ಯದ ವಿವರಣೆಯಲ್ಲಿ ಸಮಯ ಕಳೆಯುವುದು ವ್ಯರ್ಥವಾಗಿದೆ. ಪ್ರಿಯರೇ, ಯಾಕೆಂದರೆ ಪದಗಳು ವಿಶೇಷವಲ್ಲ. ನಾನು ಹಿಂದೆ ಹೇಳಿದೆ, ಪ್ರದರ್ಶನದಲ್ಲಿನ ಆ ವ್ಯಕ್ತಿ ಹೇಳಿದ್ದು ನೀವು ಪದಗಳಲ್ಲೇ ಮುಳುಗಿ ಹೋಗಿ ಸತ್ಯವೇದದ ನಿಜ ಸಂದೇಶವನ್ನು ತಿಳಿಯದೇ ಹೋಗುತ್ತೀರಿ. ಇದು ಬಹು ಸುಲಭವಾದ ರೀತಿಯಾಗಿದೆ. ಅಂದರೆ ಇದರಲ್ಲಿನ ವಿಚಾರಧಾರೆ ಪದಗಳೊಂದಿಗೆ ಸಂಬಂಧ ಹೊಂದಿರಲೂಬಹುದು, ಹೊಂದದೆಯೋ ಇರಬಹುದು. ಆದರೆ ಸತ್ಯವೇದವು ದೇವರ ಮಾತುಗಳೆಂದೇ ಹೇಳಲ್ಪಟ್ಟಿದೆ. ಸಂದೇಶವು ಪದಗಳಲ್ಲಿರುತ್ತದೆ. ಪದಗಳಿಲ್ಲದೆ ಸಂದೇಶವಿರದು, ಪದಗಳಿಲ್ಲದೆ ಪ್ರೇರಣೆಯೂ ಇರದು. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿಯೇ 3800ಕ್ಕಿಂತಲೂ ಹೆಚ್ಚು ಬಾರಿ ಯೆಹೋವನು ಹೀಗೆ ಹೇಳುತ್ತಾನೆ, ಕರ್ತನ ವಾಕ್ಯವು ನನಗುಂಟಾಯಿತು, ದೇವರು ಹೇಳಿದನು ಎಂಬಿತ್ಯಾದಿ ಮಾತುಗಳು ಬರುತ್ತವೆ. ಇವು ಪದಗಳ ವಿಚಾರವೇ. ಪದಗಳಿಲ್ಲದ ವಿಚಾರವೆಂಬುದು ಇಲ್ಲವೇ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಕರ್ತನ ಸೇವೆಗೆ ಮೋಶೆ ಹಿಂಜರಿದಾಗ ಅವನು ಹೇಳಿದ್ದು, ನಾನು ವಾಕ್ಚಾತುರ್ಯವಿಲ್ಲದವನಾದ್ದರಿಂದ ಬೇರೆ ಯಾರನ್ನಾದರೂ ಮಾಡಬೇಕು ಎಂಬುದಾಗಿ. ದೇವರು ಅವನಿಗೆ, ನಾನು ನಿನಗೆ ತುಂಬ ಆಲೋಚನೆಗಳನ್ನು ಕೊಡುತ್ತೇನೆ, ಅದನ್ನು ಹೇಗೆ ಜನರಿಗೆ ತಲುಪಿಸಬೇಕೆಂದು ಯೋಚಿಸು ಎಂಬುದಾಗಿ ಹೇಳಲಿಲ್ಲ. ನಾನು ನಿನ್ನ ಮನಸ್ಸಿನೊಂದಿಗೆ ಇರುತ್ತೇನೆ, ನೀನು ಹೇಳಬೇಕಾದನ್ನು ತಿಳಿಸುತ್ತೇನೆ ಎಂದು. ಇದರಿಂದಾಗಿಯೇ 40 ವರ್ಷಗಳ ಬಳಿಕ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 2ನೇ ವಚನದ ಪ್ರಕಾರ ಮೋಶೆ ಇಸ್ರಾಯೇಲರಿಗೆ ಹೇಳಿದ್ದು, ನಿಮ್ಮ ದೇವರಾದ ಯೆಹೋವನು ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಈ ಮಾತುಗಳನ್ನು ನೀವು ಕೈಕೊಳ್ಳಬೇಕೇ ಹೊರತು ಅವುಗಳಿಗೆ ಏನೂ ಕೂಡಿಸಬಾರದು, ಅವುಗಳಿಂದ ಏನೂ ತೆಗೆದು ಬಿಡಬಾರದು ಎಂದು. ಪ್ರಿಯರೇ, ಅವನು ಹೇಳುತ್ತಾನೆ, ನಾನು ಹೇಳಿದ ಮಾತುಗಳನ್ನು ಬದಲಾಯಿಸಬೇಡಿರಿ, ಯಾಕಂದರೆ ಅವು ದೇವರಿಂದ ಬಂದದ್ದು ಎಂಬುದಾಗಿ. ಸತ್ಯವೇದದ ಉತ್ತಮ ಪ್ರತಿಗಳು ಕಂಡು ಹಿಡಿಯಲ್ಪಟ್ಟಿವೆ. ಬ್ರಿಟನ್ನಲ್ಲಿ ಈ ಪ್ರತಿಗಳ ಕುರಿತು ಮಾತನಾಡುತ್ತಾ ಬ್ರಿಟಿಷ್ ವಸ್ತು ಸಂಗ್ರಹಾಲಯದ ಇಂದಿನ ಅಧ್ಯಕ್ಷರು
ಪ್ರಮುಖ ಗ್ರಂಥಪಾಲಕರೂ ಆಗಿದ್ದ ಸರ್ ಜಾರ್ಜ್ ಕೆನನ್ ಅವರು ಹೀಗೆ ಹೇಳಿದ್ದರು: ಈ ಪ್ರತಿಗಳಿಗಾಗಿ ಉಪಕಾರ. ಸಾಮಾನ್ಯ ಓದುಗನು ಈ ಸತ್ಯವೇದ ಭಾಷಾಂತರಗಳ ಕುರಿತಾಗಿ ತೃಪ್ತಿಯಿಂದಿರಬಹುದು. ಕೆಲವು ಪದಗಳ ಬದಲಾವಣೆಯನ್ನು ಬಿಟ್ಟರೆ ಇವು ಕೈಬರಹದ ಪ್ರತಿಗಳಲ್ಲಿ ಸಾಮಾನ್ಯವೇ. ಈಗ ಹೊಸ ಒಡಂಬಡಿಕೆ ಸಂಪೂರ್ಣವಾಗಿ ದೊರಕಿದೆ ಎಂದೇ ಹೇಳಬಹುದು. ಈಗಿನ ಪ್ರತಿಗಳು ಮೂಲ ಬರಹಗಳಿಗೆ ಅತಿ ಹತ್ತಿರದವುಗಳಾಗಿವೆ ಎಂದೇ ಖಂಡಿತವಾಗಿ ಹೇಳಬಹುದು ಮತ್ತು ಈ ಬರಹಗಳು ನೇರವಾಗಿ ದೈವ ಪ್ರೇರಣೆಯಿಂದ ದೊರಕಿದ ಪದಗಳೇ ಎಂದು ನಾನು ನಂಬುತ್ತೇನೆ ಎಂಬುದಾಗಿ. ಪ್ರಿಯರೇ, 2ನೇ ಶತಮಾನದಲ್ಲಿ ಇರೆನಾಯಿಸನು ಸಭಾ ಪಿತೃಗಳಲ್ಲೊಬ್ಬನಾಗಿದ್ದವನು. ಹೀಗೆ ಬರೆದನು ಏನೆಂದರೆ, ಸತ್ಯವೇದ ವಾಕ್ಯಗಳು ಪರಿಪೂರ್ಣವಾದವುಗಳು, ಯಾಕಂದರೆ ದೇವರ ವಾಕ್ಯದ ಭಾಗಗಳು ದೇವರಾತ್ಮನಿಂದ ನುಡಿಯಲ್ಪಟ್ಟವುಗಳೂ ಆಗಿರುತ್ತವೆ. 5ನೇ ಶತಮಾನದಲ್ಲಿ ಜೀವಿಸುತ್ತಿದ್ದ ಅಗಸ್ಟಿನ್ ಹೀಗೆ ಹೇಳಿದ್ದರು: ಆದುದರಿಂದ ನಾವು ಪವಿತ್ರ ಗ್ರಂಥಗಳ ಅಧಿಕಾರಕ್ಕೆ ಒಳಗಾಗಿ ಶಿರಬಾಗೋಣ. ಅವು ಮೋಸಗೊಳಿಸಲಾರವು, ತಪ್ಪಾಗಿರಲಾರವು ಎಂಬುದಾಗಿ. ದೇವಸೇವಕರಾದ ಸ್ಪರ್ಜನ್ ಹೀಗೆ ಹೇಳಿರುತ್ತಾರೆ: ಮೂಲ ಪದಗಳ ಪ್ರೇರಣೆಯನ್ನು, ಅದರ ಬೋಧನೆಯನ್ನು ನಾನು ಎಂದಿಗೂ ಸಂಶಯಿಸುವುದಿಲ್ಲ. ಯಾಕಂದರೆ ದೇವರು ಉಪಯೋಗಿಸಲು ಇಚ್ಛಿಸಿದ ಪದಗಳು ಮಾನವನ ಹೃದಯಕ್ಕೆ ಹೇಗೆ ಆಶೀರ್ವಾದಪ್ರದವಾಗಿದೆ ಎಂಬುದನ್ನು ನಾನು ನೋಡುತ್ತಲೇ ಇದ್ದೇನೆ. ದೇವರು ಈ ಪುಸ್ತಕದ ಮೂಲಕ ನಮ್ಮ ಜೀವಿತಗಳೊಂದಿಗೂ ಹೃದಯಗಳೊಂದಿಗೂ ಮಾತನಾಡುತ್ತಿರುತ್ತಾನೆ. ದೇವರು ಸತ್ಯವೇದವೆಂಬ ಈ ಪುಸ್ತಕದಲ್ಲಿ ನಮ್ಮ ಹೃದಯಗಳಿಗೂ ನಮ್ಮ ಜೀವಿತಗಳಿಗೂ ಮಾತನಾಡುತ್ತಾನೆ. ಆದರೆ ದೇವರ ಮೃದುವಾದ ಆ ಸ್ವರವನ್ನು ಆಲಿಸಲು ನಾವು ಸಮಯ ತೆಗೆದುಕೊಂಡಿದ್ದೇವಾ? ಪ್ರಿಯರೇ, ದೇವರ ವಾಕ್ಯವನ್ನು ಅಧ್ಯಯನ ಮಾಡುತ್ತಿರುವ ನಾವು ಇದರಲ್ಲಿ ಒಳಗೊಂಡಿರುವ 4 ವಿಷಯಗಳಲ್ಲಿ ಪ್ರಕಟಣೆ ಮತ್ತು ದೈವಿಕ ಪ್ರೇರಣೆ ಎಂಬ 2 ವಿಷಯಗಳನ್ನು ತಿಳುಕೊಳ್ಳುವಂತೆ ನಮಗೆ ಸಹಾಯ ಮಾಡಿದ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸೋಣ. ಪ್ರಿಯರೇ, D.L. ಮೂಡಿ ಎಂಬ ಒಬ್ಬ ದೊಡ್ಡ ಸೇವಕರು ಸತ್ಯವೇದ ಕುರಿತಾಗಿ ಈ ರೀತಿ ಹೇಳಿದ್ದಾರೆ: ಭೂಲೋಕದಲ್ಲಿರುವ ಒಂದೇ ಒಂದು ವೃತ್ತಾಂತ ಪುಸ್ತಕ, ಅದುವೇ ಸತ್ಯವೇದ. ವರ್ತಮಾನ ಪತ್ರಿಕೆಗಳು ನಡೆದು ಹೋದ ಸಂಗತಿಗಳ ಕುರಿತು ತಿಳಿಸುತ್ತವೆ, ಆದರೆ ಸತ್ಯವೇದವು ಮುಂದೆ ನಡೆಯಲಿರುವುದನ್ನು ತಿಳಿಸುತ್ತದೆ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪವಿತ್ರವಾದ ವಾಕ್ಯದ ಮೂಲಕ ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ ಮತ್ತು ದೈವ ಪ್ರೇರಿತವಾಗಿರುವ ಆತನ ವಾಕ್ಯವು ಇಂದಿನ ದಿನಮಾನಗಳಲ್ಲಿ ನಮಗಾಗಿ ಮತ್ತು ನಮಗೋಸ್ಕರ ಕೊಡಲ್ಪಟ್ಟ ವಾಕ್ಯವಾಗಿದೆ. ಈ ವಾಕ್ಯವನ್ನು ಕ್ರಮದಿಂದಲೂ ಮತ್ತು ಭಯಭಕ್ತಿಯಿಂದಲೂ ನಾವು ಧ್ಯಾನಿಸುವುದಾದರೆ ನಮ್ಮ ದೈನಂದಿನ ಜೀವಿತದಲ್ಲಿ ಬಂದೊದಗುವ ಯಾವ ಪರಿಸ್ಥಿತಿಯಾದರೂ ಸರಿ, ಅದರ ಮಧ್ಯದಲ್ಲಿ ನಿರ್ಭಯವಾಗಿಯೂ ಸುಗಮವಾಗಿಯೂ ಸಾಗಲು ಕರ್ತನು ತಾನೇ ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸುವನು. ಹೀಗಿರುವುದರಿಂದ ಪ್ರಿಯರೇ, ನೀವು ಯಾವಾಗಲೂ ಕರ್ತನ ಆತ್ಮನ ನಡೆಸುವಿಕೆಯೂ ಹಾಗೂ ಪರಂಪರಿಕೆಯಲ್ಲಿಯೂ ಮುಂದೆ ಸಾಗಬೇಕೆಂಬುದೇ ನಮ್ಮ ಹೃದಯದ ಆಶೆ ಹಾಗೂ ಪ್ರಾರ್ಥನೆಯಾಗಿದೆ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. ಬನ್ನಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ತಿರುಗೊಂದಾವರ್ತಿ ನಿನ್ನ ವಾಕ್ಯಗಳ ಗೂಢಾರ್ಥಗಳು ನಾವು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯಗಳು ಜೀವವುಳ್ಳದ್ದು, ಅದು ನಮ್ಮ ಸಂಗಡ ಮಾತನಾಡುತ್ತದೆ. ನಾವು ನಿನ್ನ ಸ್ವರವನ್ನು ಕೇಳುವಂತೆ ನಮ್ಮ ಕಿವಿಗಳನ್ನು ತೆರೆಯ ಮಾಡು. ಅಂಗೀಕರಿಸುವಂಥ ಹೃದಯವನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಾವು ಹೃದಯಾಂತರಾಳದಿಂದ ನಿನ್ನನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ನಂಬಿಗಸ್ತರಾಗಿ ನಿನ್ನನ್ನು ಸೇವಿಸೋದಕ್ಕೆ ಸಹಾಯ ಮಾಡು. ನಮ್ಮ ವೀಕ್ಷಕ ಬಾಂಧವರೆಲ್ಲರ ಜೀವಿತದಲ್ಲಿ ಕೂಡ ನಿನ್ನ ಕೃಪೆ ಇರಲಿ ಸ್ವಾಮಿ. ಅವರು ನಿನ್ನಲ್ಲಿ ದಿನೇ ದಿನೇ ಆತ್ಮೀಕವಾಗಿ ಬಲ ಹೊಂದುತ್ತಾ ಶಾರೀರಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ದೃಢಚಿತ್ತದಿಂದ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ಹೀಗೆ ನಮ್ಮೆಲ್ಲರ ಜೀವಿತದಲ್ಲಿ ನಿನ್ನ ಚಿತ್ತವೇ ನೆರವೇರಲ್ಪಡಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ದೈವ ಪ್ರಕಟಣೆ ಹಾಗೂ ಪ್ರೇರಣೆ ಎಂಬ ವಿಷಯಗಳನ್ನು ನಾವು ತಿಳಿದುಕೊಂಡೆವು. ದೇವರು ಸತ್ಯವನ್ನು ಪ್ರಕಟಗೊಳಿಸಿ ಪ್ರೇರಣೆ ಎಂಬ ಸಾಧನದಿಂದ ಪ್ರಕಟಿಸಿದ್ದಾನೆ.
ಸುಳ್ಳು ಹೇಳುವುದಕ್ಕೆ ಸೈತಾನನು ಪ್ರೇರೇಪಿಸಲ್ಪಡುವುದಿಲ್ಲ, ಆದರೆ ಅವನು ಸುಳ್ಳು ಹೇಳಿದ್ದಾನೆಂದು ಸತ್ಯವೇದ ಹೇಳುತ್ತದೆ. ಆದುದರಿಂದ ವೀಕ್ಷಕರೇ, ಎಚ್ಚರವಾಗಿರೋಣ. ದೇವರು ಅನುಗ್ರಹಿಸಿದ ಜೀವಿತದಲ್ಲಿ ಸುಳ್ಳನ್ನು ಹಿಂಬಾಲಿಸದೆ ಸತ್ಯಪರರಾಗಿ ಜೀವಿಸೋಣ. ಈ ಅಧ್ಯಯನವು ನಿಮ್ಮ ಜೀವಿತಕ್ಕೆ ಆಶೀರ್ವಾದದಾಯಕವಾಗಿರುವುದಾದರೆ ಇಂದು ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ, ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.